ಟಾಲ್ಕ್ ಇರುತ್ತೆ, ನೆಕ್ಸ್ಟು ಜಿಪ್ಸಮ್ ಅಂತ ಒಂದು ಮಿನರಲ್, ಕ್ಯಾಲ್ಸೈಟ್ ಬರುತ್ತೆ, ಮತ್ತು ನೋಡುವಾಗ ಫ್ಲೋರೈಟ್, ಇಂಥ ಮಿನರಲ್ಸು. ಗೋಲ್ಡ್ is also a mineral and also it is called as a noble metal ಅಂತ ಹೇಳ್ತಾರೆ. They use this diamond for the drilling purposes. TBM ಅಲ್ಲಿ ಇರೋದು ಹಲವಾರು ಅದರಲ್ಲಿ ಮೆಷಿನ್ ಡೈಮಂಡ್ ಬಿಟ್ಸ್ ಇರುತ್ತೆ. ಪ್ಯೂರ್ ಡೈಮಂಡ್ ಸರ್ ಅದು. ನಮಸ್ಕಾರ ವೀಕ್ಷಕರೇ, StoneAge ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಭೂವಿಜ್ಞಾನ, ಅದರಲ್ಲೂ ಖನಿಜಗಳು ಮತ್ತು ವಿವಿಧ ಬಗೆಯಾದ ಕಲ್ಲುಗಳ ಬಗ್ಗೆ ತಿಳಿಸ್ಕೊಡಲು KGFನ ಸ್ಕೂಲ್ ಆಫ್ ಮೈನ್ಸ್ನಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀ ಕಾರ್ಟರ್ ಅವರಿಗೆ ಸುಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಜಿಯಾಲಜಿ ಭೂವಿಜ್ಞಾನ ಅಂದರೆ ಏನು ಸರ್? ಜಿಯಾಲಜಿ ಅಂತ ನಾವು ನೋಡುವಾಗ ಸೊ ಇಟ್ ಈಸ್ ದ ಸೈನ್ಸ್ ಆಫ್ ಅರ್ತ್ ಅಂತ ಹೇಳ್ತಾರೆ. ಓಕೆ ಸರ್. ಸೊ ಮನುಷ್ಯನು ವಾಸ ಮಾಡುವ ಒಂದೇ ಒಂದು ಗ್ರಹ ನೋಡುವಾಗ ಸೋಲಾರ್ ಸಿಸ್ಟಮಲ್ಲಿ ಈ ಪೃಥ್ವಿ, ಈ ಭೂಮಿಯಲ್ಲಿ ನಾವು ನೋಡುವಾಗ ಹಲವಾರು ವಿಷಯಗಳು ನಾವು ನೋಡ್ಬೋದು. ಅದರಲ್ಲಿ ಈ ಜಿಯಾಲಜಿ ಅಂತ ಹೇಳುವಾಗ ಸ್ಟಡಿ ಆಫ್ ಅರ್ತ್. ಸೊ ಜಿಯೋ ಅಂತ ನಾವು ಈ ಪದ ನೋಡುವಾಗ ದಟ್ ಈಸ್ ಟೇಕನ್ ಫ್ರಮ್ ದ ಈ ಗ್ರೀಕ್ ಲ್ಯಾಂಗ್ವೇಜ್. ಜಿಯೋ ಎಂಬುದಂದರೆ ಅರ್ತ್ ಅಂತ ಅರ್ಥ. ಸೊ ಲಾಜಿ ಅಂತ ಹೇಳುವಾಗ ಟು ಸ್ಟಡಿ ಆರ್ ದ ಸೈನ್ಸ್ ಆಫ್ ಸ್ಟಡಿ ಅಂತ ಹೇಳ್ತಾರೆ. ಭೂಮಿಯದಲ್ಲಿರುವ ಇಂಟೀರಿಯರ್ ಆಫ್ ದ ಅರ್ತ್ ಆ್ಯಂಡ್ ಆಲ್ಸೋ ದ ಸರ್ಫೇಸ್ ಆಫ್ ದ ಅರ್ತ್ and above the surface of the earth. And we are doing research. Without this earth, man cannot live. ಈ ಭೂಮಿ ಮನುಷ್ಯನಿಗೆ ಬೇಕಾದ ಎಲ್ಲ ರೀತಿಯ ರಿಸೋರ್ಸಸ್, ಆತನು ಬಾಳುವುದಕ್ಕೆ ಬರುವ ಎಲ್ಲ ಇದು ಬಂದು ಈ ಭೂಮಿಯಲ್ಲಿ ಸಿಗುತ್ತೆ. ಜಿಯಾಲಜಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಆಲ್ಸೋ ಇಟ್ ಈಸ್ ರಿಲೇಟೆಡ್ ಟು ಮೆನಿ ಡಿಸಿಪ್ಲೈನ್ಸ್. ಸೊ ಇಂಟರ್ ರಿಲೇಟೆಡ್ ಫೀಲ್ಡ್ಸ್. Not only geology is only, it is not only a separate allied science ಮಾತ್ರ ಅಲ್ಲ, it will be interrelated with all other subjects. So for example, if you take there are different branches of geology ಅಂತ. ಸ್ಟ್ರಾಟಿಗ್ರಫಿ ಅಂತ ಒಂದಿದೆ. ಈ ಸ್ಟ್ರಾಟಿಗ್ರಫಿಯಲ್ಲಿ ಈ ಭೂಮಿ ಯಾವ ಕಾಲದಲ್ಲಿ ಉತ್ಪತ್ತಿ ಆಯಿತು ಅಂತ ಒಂದು ಡೀಟೇಲ್ಸು ಸ್ಟ್ರಾಟಿಗ್ರಫಿಕಲ್ ಸ್ಟಡೀಸಲ್ಲಿ ನಾವು ನೋಡ್ಬೋದು. ಆಮೇಲೆ ಪೆಟ್ರಾಲಜಿ ಅಂತ ಹೇಳ್ತಾರೆ. ಪೆಟ್ರಾಲಜಿ ಅಂತ ಹೇಳುವಾಗ ದಿಸ್ ಇಸ್ ಮೇನ್ಲಿ ಅಬೌಟ್ ದಿ ಸ್ಟಡಿ ಆಫ್ ದ ರಾಕ್ಸ್ ಅಂತ. ನೆಕ್ಸ್ಟು ಈ ರಾಕ್ಸ್, ನೆಕ್ಸ್ಟ್ ಮಿನರಾಲಜಿ ಅಂತ ಇನ್ನೊಂದು ಸಬ್ಜೆಕ್ಟ್ಸ್, ಬ್ರಾಂಚಸ್. ಸೊ ಇಟ್ ಈಸ್ ದಟ್ ಈಸ್ ಸ್ಟಡಿಂಗ್ ಓನ್ಲಿ ಅಬೌಟ್ ದ ಮಿನರಲ್ಸ್. ಸೊ ಲೈಕ್ ದಟ್ ಇಟ್ ವಿಲ್ ಬಿ ಇಂಟರ್ ರಿಲೇಟೆಡ್ ವಿತ್ ಆಲ್ ಅದರ್ ಬ್ರಾಂಚಸ್. ಜಿಯೋಫಿಸಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ಫಿಸಿಕ್ಸ್ ಆ್ಯಂಡ್ ಜಿಯಾಲಜಿ ಕಂಬೈನ್ಡ್. ಸೊ ದ ಸ್ಟಡೀಸ್ ದಟ್ ಈಸ್ ದೇರ್. ಆ್ಯಂಡ್ ಜಿಯೋಕೆಮಿಸ್ಟ್ರಿ ಇದೆ. ದೆನ್ ಪೆಲಿಯಂಟಾಲಜಿ ಅಂತ ಒಂದು ಬ್ರಾಂಚ್ ಇದೆ. ಪೆಲಿಯಂಟಾಲಜಿ ನೀವು ನೋಡುವಾಗ ಸ್ಟಡಿಂಗ್ ಅಬೌಟ್ ದಿ ಫಾಸಿಲ್ಸ್ ಆರ್ ದ ಲೈಫ್ ಸಿಸ್ಟಮ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಏನ್ಷಿಯಂಟ್ ಟೈಮ್ ಪೀರಿಯಡ್ ಆಫ್ಟರ್ ಟೆರಿಷರಿ ಪೀರಿಯಡ್. ಸೊ ವಿ ಆರ್ ಇನ್ ದಿ ಪ್ರೆಸೆಂಟ್ ಸಿಸ್ಟಮ್, ವಿ ಡೋಂಟ್ ಫೈಂಡ್ ದೋಸ್ ಲೈಫ್ ಸ್ಟೈಲ್ ವಿಚ್ ವಾಸ್ ದೇರ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಜುರಾಸಿಕ್ ಪೀರಿಯಡ್, you could have heard about the dinosaurs, other species were present. So lot of the species are now extinct. ಸೊ ಅದು ಇಲ್ಲ ಈ ಒಂದು ಕಾಲದಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ. ಅದು ಸಮಾಧಿ ಆಗಿದೆ. ಈ ಸ್ಟಾರ್ಟರ್ಸ್ ಟು ಡಿಗ್ ದರ್ and suddenly finds skeleton or the imprints of plants, maybe imprints of animals being present there. It is nothing but archaeological research only. So they started to assemble all those skeletons. Then they see that such a huge creature or the species was present. So it is very shocking. So like that is one of the subjects, paleontology, it is one of the subjects. So telling about the past history of the earth. ಇದಕ್ಕೆ ಈ ಭೂಮಿಗೆ ವಯಸ್ಸು ಹೇಳ್ತಾರೆ. So scientifically if you see, so they calculate the age of the earth to be around 4.5 billion years. So that is the age of the earth. There is a lot of theory and thesis how the earth came into existence. So ಈ thesis ಬಗ್ಗೆ ನೋಡುವಾಗ, so nebular thesis ಅಂತ ಇದೆ. So during in the solar system, in the galaxy or in the space, huge stars when they collide with each other and they got split into different particles. These particles again assembled together to form in another system. Okay. So like the different galaxies are there. So this is how our system came into existence. That is they call it a thesis, right? ಮನುಷ್ಯನ ಆತನ ಒಂದು ಲೈಫ್ ಪೀರಿಯಡ್ ತಗೊಂಡ್ರೆ
Maximum now present age of the man is around 70 to 80. If we find a man living around 100 or 120 years is very rare. And Rare, sir. rare. So basically, what we see in our side, so people are not aware of this subject. Geology ಎಂಬುದಾಗಿ ಒಂದು ರೇರ್ ಸಬ್ಜೆಕ್ಟ್ ಇದು ಸರ್. ಮತ್ತೆ ಈ ಭೂವಿಜ್ಞಾನದಲ್ಲಿ ಈ ಕಲ್ಲು, ವಿಶೇಷವಾಗಿ ಕಲ್ಲು ಮತ್ತು ಖನಿಜಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್? ರಾಕ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕೆ ಮುಂಚೆ ವಿ ಶುಡ್ ನೋ ವಾಟ್ ಈಸ್ ಅಬೌಟ್ ಮಿನರಲ್ಸ್. ಸೊ ಮಿನರಲ್ಸ್ ಅಂತ ನಾವು ತಗೋವಾಗ ಇಟ್ ಈಸ್ ನ್ಯಾಚುರಲ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಇನ್ಆರ್ಗಾನಿಕ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಹ್ಯಾವಿಂಗ್ chemical composition. So because everything is made up of matter. So matter, there are three states: solid, liquid and gas. First we should know what is the mineral. ಪ್ರಕೃತಿಯಲ್ಲಿ ಅದು ತಾನಾಗೆ ಉತ್ಪತ್ತಿ ಆಗಿರೋದು ಮತ್ತೆ ನೋಡುವಾಗ ಅದು ಇನ್ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಹಾಂ ಸರ್. ಸೊ ನ್ಯಾಚುರಲಿ ಅಕರಿಂಗ್ ಅಂಡ್ ಇನ್ಆರ್ಗ್ಯಾನಿಕ್. ನಿರ್ಜೀವ ವಸ್ತುಗಳು ಮತ್ತು ಸಜೀವ ವಸ್ತುಗಳು. ಸಜೀವ ವಸ್ತುಗಳು. ಇನ್ ದಿಸ್ ಮಿನರಲ್ ದೇರ್ ಇಸ್ another thing, it is having chemical composition. So mineral is having chemical composition. It is in crystalline form and also we find that it is having definite shape and size. ಅದರದೇ ಆದಂಥ ರೂಪ ಇರುತ್ತೆ. Yes. In geology, so these minerals are made up of different elements. Okay, so but if you take gold is also a mineral and also it is called as a noble metal anta heltare. Oh, okay, noble metal. But why it is called means only one element formed of only one element. So gold, if you take, it is AU anta heltare. The symbol is Rm. That's all. There is no other thing is not combined with it. Lot of the minerals we find that they are combined with more number of elements, more than 2 elements maybe. ಕ್ವಾರ್ಟ್ಸ್ ಎಂಬುದಾಗಿ ಒಂದು ಮಿನರಲ್ ಇದೆ. ಸೊ ದಟ್ ಇಫ್ ಯು ಟೇಕ್ ಇಟ್ ಈಸ್ ಕಂಟೈನಿಂಗ್ ಸಿಲಿಕಾ ಅಂಡ್ ಆಕ್ಸಿಜನ್. ಕ್ವಾರ್ಟ್ಸ್ ನಮ್ಮ ಬೆಣಚಕಲ್ಲು ಅಂತೀವಲ್ಲ ಅದು SiO2 ಅಂತ ಹೇಳ್ತಾರೆ. Si is silica, O2 2 part of oxygen. So that is the chemical formula for the quartz. So we have seen quartz about that. There are two types of mineral. One is ore forming mineral, another one is rock forming mineral. So for example, we want iron. You cannot get the iron separately. You cannot find. It will be mixed with some other material or some other mineral will be combined together. Hematite is a ore. From that you have to process or clean those other waste material we have to remove to get the iron from that. And from that iron then we can make it as a steel or some other sheets, rods, whatever. So it is combined. It is always combined or joined with other minerals or other waste material. So for that they called as gang mineral, they called as. So gang is nothing but waste. Waste. From the waste we have to process it, clean it to get our product. That is called ore forming mineral. Ore forming mineral ಏನು ಹೇಳ್ತಾರೆ, it is much of economical use. ಸೊ ಹೆಮಟೈಟ್ ಇರ್ಬೋದು, ಚಾಲ್ಕೋಪೈರೇಟ್ ಇರ್ಬೋದು, ಮ್ಯಾಗ್ನೆಟೈಟ್ ಇರ್ಬೋದು, ಇಂಥ ಮಿನರಲ್ಸ್, ಕೆಲವು ಮಿನರಲ್ಸ್. ಸೊ ಯು ಗೆಟ್ ಕಾಪರ್, ಯು ಗೆಟ್ ಐರನ್ ಓರ್ಸ್, ಯು ಗೆಟ್ ಮ್ಯಾಂಗನೀಸ್, ಇಂಥದ್ದು ಮಿನರಲ್ಸ್ ನೋಡುವಾಗ. ಸೊ ದೇರ್ ಆರ್ ಓರ್ ಫಾರ್ಮಿಂಗ್ ಮಿನರಲ್ಸ್. ಸೊ ಯು ಗೆಟ್ ಕಾಪರ್ out of those ores. There is called other mineral called rock forming mineral. So rock forming mineral il noduvaga quartz is one of the mineral. So they are not particularly economical value, but also we find that some of the abrasive purposes rock forming minerals are used. Diamond is one of the mineral used in jewelry. Some of the rock forming minerals are used in the ornamental purpose. So two types of minerals are there: ore forming mineral and rock forming. Talc is one of the mineral. They give the hardness for the talc is 1, but if it is having a pearly luster. Just touch that talc, mineral will get into your hands. It is considered as a very soft mineral. ಈಗ ಟಾಲ್ಕಮ್ ಪೌಡರ್ ನಿಮಗೆ ಒಂದಿದ್ರೆ ಆಗ ಕ್ವಾರ್ಟ್ಸ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನಿರಬಹುದು ಹಾರ್ಡ್ನೆಸ್? ಅದು ಕ್ವಾರ್ಟ್ಸ್ ಹಾರ್ಡ್ನೆಸ್ ಇಸ್ 7. ಇಟ್ ಈಸ್ ಎ ಮೋ ಸ್ಕೇಲ್ ಆಫ್ ಹಾರ್ಡ್ನೆಸ್ ಅಂತ. ಮೋಹಸ್ ಎಂಬುದಾಗಿ ಒಂದು ರಿಸರ್ಚ್ ಸೈಂಟಿಸ್ಟ್ ಅವರು ಬಂದು ಎಲ್ಲದಕ್ಕೂ ಒಂದು ಸ್ಕೇಲ್ ಇದೆ, ಅಳತೆ ಮಾಡೋದಕ್ಕೆ ಒಂದು ಸ್ಕೇಲ್ ಇದೆ. ಈ ಮಿನರಲ್ನ ಹಾರ್ಡ್ನೆಸ್ಸನ್ನು ಕಂಡುಹಿಡಿಯೋದಕ್ಕೆ ಒಂದು ಸ್ಕೇಲ್ ಬೇಕಲ್ಲ. ಸೊ ಅದರ ಹಾರ್ಡ್ನೆಸ್ ಅಂತ ಹೇಳುವಾಗ ಅದು ಅಂದ್ರೆ ಒಂದು ರೆಸಿಸ್ಟಿವಿಟಿ ಪವರ್. ಸೊ ರೆಸಿಸ್ಟಿವಿಟಿ ಆಫ್ ದ ಮಿನರಲ್. ಸೊ ಅದು ಯಾರಾದರೂ ಅದನ್ನು ಹೊಡೆಯುವಾಗ ಅದು ಎಷ್ಟು ಮಟ್ಟಕ್ಕೆ ತಡ್ಕೊಂಡಿದೆ ಅಂತ ಅದನ್ನು ಹಾರ್ಡ್ನೆಸ್ ಮೇಲೇ ಅವರು ಒಂದು ಸ್ಕೇಲ್ ಇದು ಮಾಡಿ. ಸೊ
ಸೊ ಇದೆ ಈ ಒಂದು ಟಾಲ್ಕ್ ಅಂತ ತಗೊಳ್ಳುವಾಗ ಇದು ತುಂಬ ಸಾಫ್ಟ್. ಸುಮ್ಮನೆ ಹಂಗೆ ಕೈ ಮುಟ್ಟಿದ್ರೇ ಅದು ಬಂದುಬಿಡುತ್ತೆ ಅಂತ. ಸೊ ಇದರಲ್ಲಿ ಮೊದಲನೇದಾಗಿ ಟಾಲ್ಕ್ ಇರುತ್ತೆ, ನೆಕ್ಸ್ಟು ಜಿಪ್ಸಮ್ ಅಂತ ಒಂದು ಮಿನರಲ್, ಕ್ಯಾಲ್ಸೈಟ್ ಬರುತ್ತೆ, ಮತ್ತು ನೋಡುವಾಗ ಫ್ಲೋರೈಟ್, ಇಂಥ ಮಿನರಲ್ಸು, ಆಪೆಟೈಟ್, ಕೊರಂಡಮ್ ಅಂತ ಒಂದು ಮಿನರಲ್ ಇದೆ, ಅದು ಬಂದು ಹಾರ್ಡ್ನೆಸ್ ನಂಬರ್ನೇ ಕ್ವಾರ್ಟ್ಸ್ಗಿಂತ ಹೆಚ್ಚು ಹಾರ್ಡ್ನೆಸ್ ಕಂಡಿರ್ಬೋದು. ಸೊ ಆ್ಯಂಡ್ ಆಲ್ಸೋ ವಿ ಫೈಂಡ್ ಡೈಮಂಡ್ ಇಸ್ ದ ವೆರಿ ಹಾರ್ಡೆಸ್ಟ್ ಮಿನರಲ್. ಫಾರ್ ಎಕ್ಸಾಂಪಲ್, ಒಂದು ಆ್ಯಪಲ್ ಇದೆ, ಆ್ಯಪಲ್ ಮೇಲೆ ನಾವು ನಮ್ಮ ಕಾಲಿಟ್ರೆ ಏನಾಗುತ್ತೆ, ಆ್ಯಪಲ್ ಕ್ರಶ್ ಆಗಿಬಿಡುತ್ತೆ. ಹೌದು. ಸೊ ದಟ್ ಈಸ್ ದ ಸಾಫ್ಟ್ನೆಸ್ ಆಫ್ ದಟ್ ಆ್ಯಪಲ್. ಟೊಮೆಟೊ ಬಂದು ಇನ್ನೂ ಸಾಫ್ಟ್. ಬಟ್ ಡೈಮಂಡ್ ಎಲ್ಲಿ ಫಾರ್ಮ್ ಆಗಿದೆ ಅಂದರೆ ಡೀಪ್ ಇನ್ ಟು ದ ಅರ್ತ್. ಬಿಕಾಸ್ ಡೀಪ್ ಇನ್ ಟು ದ ಅರ್ತ್ ಅಷ್ಟು ಹೈ ಟೆಂಪರೇಚರಲ್ಲಿ ಅದ್ರ ಮೇಲೆ ಅಷ್ಟು ಭಾರ ಇದೆ, ಆದರೆ ಡೈಮಂಡ್ ಅಲ್ಲಿ ಡೀಪಲ್ಲಿ ಫಾರ್ಮ್ ಆಗಿದೆ, ಅದು ಎಷ್ಟು ಗಟ್ಟಿ ಇರುತ್ತೆ. ಸೊ ದಟ್ ಈಸ್ ಬಹಳ ಉತ್ತಮ ಉದಾಹರಣೆ ಸರ್ ನೀವು ಕೊಟ್ಟಿದ್ದೀರಿ. ದಟ್ ಈಸ್ ವೈ ದೇ ಯೂಸ್ ದಿಸ್ ಡೈಮಂಡ್ ಫಾರ್ ದ ಡ್ರಿಲ್ಲಿಂಗ್ ಪರ್ಪಸಸ್. ಇಫ್ ಯು ಸಿ ದಿಸ್ ಮೆಟ್ರೋ, ಸೊ ದೇ ಆರ್ ಮೇಕಿಂಗ್ ಟನಲ್ಸ್ TBM ಅಂತ ಹೇಳ್ತಾರೆ. TBM ಅಲ್ಲಿ ಇರೋದು ಕೆಲವಾರು ಅದರಲ್ಲಿ ಮೆಷಿನ್ ಡೈಮಂಡ್ ಬಿಟ್ಸ್ ಇರುತ್ತೆ. ಪ್ಯೂರ್ ಡೈಮಂಡ್ ಸರ್ ಅದು? ಡೈಮಂಡ್ ಬಿಟ್ಸ್, ಪ್ಯೂರ್ ಡೈಮಂಡ್ ಬಿಟ್ಸ್. ಸೊ ದಟ್ ಬಿಟ್ಸ್ ಆರ್ ಬೀಯಿಂಗ್ ಯೂಸ್ಡ್. ಇಟ್ ಈಸ್ hardest mineral. ಸೊ ಇಟ್ ಕ್ಯಾನ್ ಬ್ರೇಕ್ ಎನಿ ಅದರ್ ಮಿನರಲ್. ಸರ್, ತಾವೀಗ ಅದಿರು ಮೂಲಗಳಿಂದ ಸಿಗುವಂತಹ ಖನಿಜಗಳ ಬಗ್ಗೆ ವಿವರವಾಗಿ ಹೇಳ್ತೀವಿ ಸರ್. ಹಾಗೆ ಈಗ ನಮ್ಮ ದಿನನಿತ್ಯ ನಾವು ನೋಡ್ತಿರೋ ಹಾಗೆ ಕಲ್ಲಿದಾವಲ್ವಾ, ಆ ಕಲ್ಲುಗಳಲ್ಲಿ ಎಷ್ಟು ವಿಧ, ಕಲ್ಲಲ್ಲಿ ಎಷ್ಟು ವಿಧದ ಕಲ್ಲುಗಳು ಸೇರಿ ಈ ರೀತಿ ಆಗಿರುತ್ತೆ ನಮ್ಮ ಭೂವಿಜ್ಞಾನದಲ್ಲಿ ಸ್ವಲ್ಪ ವಿವರಣೆ ಕೊಡಿ ಸರ್.